ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಸಪೇಟೆಯ ನೂತನ ಬಿಜೆಪಿ ಕಚೇರಿಯಲ್ಲಿ ಮಾಗಡಿ ತಾಲೂಕು ಅಧ್ಯಕ್ಷ ಪ್ರಸಾದ್ ಗೌಡರವರ ನೇತೃತ್ವದಲ್ಲಿ BLA 2ಗಳಿಗೆ ಕಾರ್ಯಾಗಾರವನ್ನು ನಡೆಸಲಾಯಿತು ಹಾಗೂ ನೂತನ ಹೋಬಳಿ ಸದಸ್ಯರುಗಳಿಗೆ ನೇಮಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ಸ್ವಾಮಿ, ವಾಸಣ್ಣ, MR ರಾಘವೇಂದ್ರ, ರಾಜೇಶ್, ಶ್ರೀಧರ್, ವೇದ ವೆಂಕಟೇಶ್ ಹಾಗೂ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರುಗಳು ಭಾಗವಹಿಸಿದ್ದರು. ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮತ್ತು ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಎಲ್ಲ ಕಡೆ BLA 2 ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ ಅವರನ್ನ ಪಕ್ಷದಿಂದ ನೇಮಕ ಮಾಡ್ತಾ ಇದೆ. ನೀವೆಲ್ಲರೂ BLA 2ಗಳು ಅಂದ್ರೆ ನಮ್ಮ ಬೂತಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು, ನಮ್ಮ ಬೂತನ್ನ ನಾವು ಪರಿಷ್ಕರಣೆ ಮಾಡಬೇಕು. ಅಂದ್ರೆ ನಾವು 2002 ಮತ್ತು ಈಗ ಪ್ರಸಕ್ತ ಸಾಲಿನ ಏನು ಮತದಾರರ ಪಟ್ಟಿ ಮತ್ತು 2002 ಮತದಾರರ ಪಟ್ಟಿಯನ್ನ ತೆಗೆದುಕೊಂಡು ಎರಡು ಮತಪಟ್ಟಿಯನ್ನು ಮಾಡಿಕೊಂಡು ನಾವೆಲ್ಲ ಏನು ಬೂತ್ ಲೆವೆಲ್ ಏಜೆಂಟ್ ಇದ್ದೀವಿ ಹಾಗೂ ಆ ಬೂತ್ ಅಧ್ಯಕ್ಷರು, ಕಾರ್ಯದರ್ಶಿ ಏನು ನಾವು ಒಂದು ಜನ ಇದ್ದೀವಿ ಎಲ್ಲ ಕೂತ್ಕೊಂಡು ಪರಿಶೀಲನೆ ಮಾಡಿದ್ರೆ ನಮ್ಮೂರಲ್ಲಿ ಯಾರು ತೀರೋಗಿದ್ದಾರೆ, ಯಾರು ಇಲ್ಲಿಂದ ಮದುವೆ ಆಗಿ ಹೊರಗಡೆ ಹೋಗಿದೆ, ಆಮೇಲೆ ನಮ್ಮೂರವರೆಲ್ಲ ಅವರು ಓಟಲ್ಲಿ ಸೇರಿರ್ತದೆ ಅಂತೇವನ್ನೆಲ್ಲ ನೋಡಿಕೊಂಡು ಪಟ್ಟಿ ಮಾಡಿಕೊಂಡು ನಮ್ಮ BLO ನಿಮ್ಮ ಬೂತ್ ಲೆವೆಲ್ ಆಫೀಸರ್ ಏನಿರ್ತಾರೆ ನಿಮ್ಮ ಬೂತ್ಗೆ ಅವ್ರಿಗೆ ಮಾಹಿತಿ ಕೊಡಬೇಕು. ನೀವು ಕೊಡುವಂತ ಮಾಹಿತಿ ಸತ್ಯವಾಗಿರ್ಬೇಕು. ನಮ್ಗೆ ಯಾರೋ ನಮ್ಮ ವಿರೋಧಿಯಿಂದ ಕೊಡೋದಲ್ಲ. ನಮ್ದು ಪಕ್ಕ ನಮ್ಮ ಊರಲ್ಲಿ ಇದ್ದಾನೆ, ನಮ್ಮೂರು ವೋಟರ್ಸು, ಅವ್ನು ಹೊರಗಡೆ ಓಟ್ ಹಾಕ್ತಾ ಇದ್ದಾನೆ. ಆಗ ಈ ಉದಾಹರಣೆ ಇಲ್ಲಿಗೆ ತಗೊಳ್ಳಿ. ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಮತದಾರರ ಇದರಿಂದ ಬೇರೆ ಕೊಡೋದಿಲ್ಲಿ ಅಲ್ಲೂ ಓಟಿರ್ತದೆ, ಇಲ್ಲೂ ಕೂಡ ಮಾಗಲಂತ ಇಲ್ಲೂ ಓಟಿರ್ತದೆ. ಆಗ ನಾವು ಮಾಗಿಯವ್ರಿಗಾರ ಕಂಪ್ಲೇಂಟ್ ಮಾಡ್ಬೋದು, ಇಲ್ಲಿಯವ್ರಿಗಾರ ಎರಡು ಕಡೆ ಓಟಿದೆ ಅಂತ ನಮ್ಮ ವಿರೋಧಿ ಆದ್ರೆ ಅದನ್ನು ತೆಗೆಸ್ಬೋದು. ಅವ್ರೆಲ್ಲ ಎರಡು ಕಡೆ ಒಂದು ಕಡೆ ಒಟ್ಟುಕೊಳಿಸ್ಬಿಡ್ತದೆ. ನೆಕ್ಸ್ಟ್ ನಮ್ಮೂರಿಂದ ಹೋಗಿ ಬೆಂಗಳೂರು ಸೇರ್ಕೊಂಡಿರ್ತಾರೆ. ಬೆಂಗಳೂರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನಾಗಿದೆ, ನಮ್ಮ ಜಿಲ್ಲೆಯ ಪರಿಸ್ಥಿತಿ ಎಲ್ಲ ಹೋಗಿ ಸೇರ್ಕೊಂಡ್ರೆಲ್ಲ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ. ಇಲ್ಲ ಕಾಂಗ್ರೆಸ್ ವೋಟರ್ಸೇ ಜಾಸ್ತಿ ಇರ್ತದೆ. ಇವತ್ತಿನ ಪರಿಸ್ಥಿತಿಲಿ ಆ ಬೆಂಗಳೂರಲ್ಲಿ ವೋಟ್ ಮಾಡ್ತಾ ಇರ್ತಾರೆ, ನಮ್ಮ ಹಳ್ಳಿ ಬಂದು ವೋಟ್ ಮಾಡ್ತಾರೆ. ಅಂತ ಪರಿಸ್ಥಿತಿಗಳಲ್ಲಿ ನೀವು ಜನೇನ್ ಆಗಿ ನೀವು ಏನೋ ಈಗ ಮಾಗಡಿ ರೋಡೆಲ್ಲ ತವರಕೆರೆಯಲ್ಲಿ ಇರ್ತಾರೆ, ಅಲ್ಲಿ ವೋಟ್ ಇರ್ತದೆ, ಆ ವೋಟರ್ ಲಿಸ್ಟ್ ತಗೊಳ್ಬೇಕು. ನೀವು ಆ ವೋಟರ್ ಲಿಸ್ಟ್ ತಗೊಂಡು ಅಲ್ಲೂ ವೋಟ್ ಇದೆ, ಇಲ್ಲಿ ವೋಟ್ ಇದೆ ತೆಗ್ದಾಕಿ ಅಂತ ಹೇಳಿದ್ರೆ ತೆಗ್ದಾಕ್ತಾರೆ. ಮೊದಲು ನಮ್ಮ ವೋಟ್ಗಳನ್ನ ಸೇರಿಸಬೇಕು. ಏನು 18 ವರ್ಷದ ಮೇಲ್ಪಟ್ಟಿರ್ತಾರೆ ಅವ್ರ ವೋಟರ್ನೆಲ್ಲ ಈಗ ಸೇರಿಸ್ಕೊಳ್ಬೇಕು. ಅದೊಂದು ಒಳ್ಳೆಯ ಅವಕಾಶ. ಯಾಕೆಂದ್ರೆ 80% ಯುವಕರು ಭಾರತೀಯ ಜನತಾ ಪಾರ್ಟಿಯನ್ನ ಮೋದಿ ಅವ್ರನ್ನ ಬೆಂಬಲಿಸ್ತಾರೆ. ಹಾಗಾಗಿ ನಾವು ಮೊದಲು ನಮ್ಮ 18 ವರ್ಷದ ಮೇಲ್ಪಟ್ಟವ್ರನ್ನೆಲ್ಲ ಸೇರಿಸಬೇಕು. ನಾನಂದ್ರೆ ನೀವು ಏನು ಪರಿಶೀಲನೆ ಮಾಡಿದ್ರೆ ಪ್ರತಿ ನಮಗೆ ಒಬ್ಬರಿಗೆ 50 ಜನನ ಒಂದು ದಿನಕ್ಕೆ 50 ಜನದ ಲಿಸ್ಟ್ ಮಾಡಿಕೊಡುವಂತ ಇದನ್ನ ನಮಗೆ ಚುನಾವಣಾ ಆಯೋಗ ಕೊಟ್ಟಿದೆ. ನೀವು ಅದನ್ನ ತಗೊಂಡು ಕೊಡಬೇಕು. ಈಗೆಲ್ಲ ನಿಮ್ಮ ಶಾಲೆಯಲ್ಲಿ ಏನು ಮಾಸ್ಟರ್ಗಳಿದ್ದಾರೆ ಅವ್ರನ್ನ ಕೇಳಿ ಮ್ಯಾಪಿಂಗ್ ಆಗಿದೆಯಾ, ಮ್ಯಾಪಿಂಗ್ ಆಗಿದೆ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಮ್ಯಾಪಿಂಗ್ ಮಾಡಿರ್ತಾರೆ. ಆಗಿಲ್ಲ ಅಂದ್ರೆ ಹಿಂದೆ ಕಾರಣ ಮ್ಯಾಪಿಂಗ್ ಆಗಿಲ್ಲ ಅಂತಾರೆ. ಅಂತ ಕಾರಣದಲ್ಲಿ ನಮ್ಮ ಜಿಲ್ಲೆ ನೋಡ್ಕೊಂಡಿದ್ದೀವಿ. ನಮ್ಮ ರಿಲೇಷನ್ ನಾವು BJP ವೋಟರ್ಸ್, ಇವರು ಮೋದಿ ಫಾಲೋವರ್ಸ್, ಫಾಲೋವರ್ಸ್ ಅಂತ ವೋಟ್ಗಳನ್ನ ನೀವು ಹುಡುಕೊಂಡೋಗಿ ಅವರಲ್ಲಿ ಹಿಂದೆ ಅವ್ರು ಇಲ್ಲಿ ಮದುವೆ ಬಂದಿರ್ತಾರೆ. ಅವ್ರ ತಂದೆ ತಾಯಿಗಳನ್ನ ಪೊಲೀಸ್ ಸ್ಟೇಷನ್ ನಂಬರು ಮತ್ತು ಗ್ರಾಮ ಸೇವಕಿಯನ್ನ ತಂದು ಕೊಟ್ರೆ ಇಲ್ಲಿ ಅವ್ರದ್ದು ಮ್ಯಾಪಿಂಗ್ ಮಾಡೋಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂದ್ರೆ ಮ್ಯಾಪಿಂಗ್ ಆಗಲ್ಲ. ಹಾಗಾಗಿ ನಮ್ಮ ವೋಟರ್ಸ್ ಕಳ್ಕೊಳ್ತೀವಿ. ಅದೇ ರೀತಿ ನಮ್ಮ ವಿರೋಧಿ ವೋಟ್ಗಳು ನಮ್ಗೆ ಏನೇ ಬಂದ್ರು ಅವ್ರು ಓಟ್ ಆಗಲ್ಲ, ಬೇರೆ ಕಡೆ ಓಟ್ ಇರ್ತದೆ ಅವರು. ಅಂತ ಸಂದರ್ಭದಲ್ಲಿ ಅವರು ಎಲ್ಲಿ ವಾಸವಾಗಿದ್ದಾರೆ ಆ ವಾಸದಲ್ಲಿ ಒಂದು ವೋಟರ್ ಲಿಸ್ಟ್ ತಗೊಂಡು ಇಲ್ಲೂ ಇದ್ದಾರೆ, ಎಲ್ಲಿದ್ದಾರೆ
ಪ್ರತಿಯೊಬ್ಬ ಕಾರ್ಯಕರ್ತನ ಮೊದಲ ಇದು ಗ್ರಾಮ ಪಂಚಾಯತಿ ಚುನಾವಣೆ. ಆ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿ ಗೆಲ್ಲಬೇಕು ಅಂದ್ರೆ ನಾವು ಈ BLA ಕೆಲಸವನ್ನ ಸಕ್ರಿಯವಾಗಿ ಮಾಡಿರ್ಬೇಕು. ನಮಗೆ ವೋಟರ್ಸ್ ಬಗ್ಗೆ ಜ್ಞಾನ ಇರಬೇಕು. ಇಂಥ ವೋಟರ್ಸ್ ಇಂಥ ಮನೆಯಲ್ಲಿ ಇದ್ದಾರೆ, ಇಂಥವ್ರು ಮಕ್ಕಳು, ಇವು ವೋಟರ್ಸ್ ಇದು ಅಂತ ಜ್ಞಾನ ಇರಬೇಕು. ಹಾಗಾಗಿ ನೀವು ಕೂತ್ಕೊಂಡು ಆ ವೋಟರ್ ಲಿಸ್ಟ್ ಅನ್ನ ನಮ್ಮ BLA ಅಂತ ಇವರು ನಮ್ಮ ರಾಜೇಶ್ ಅವರು ತಲುಪಿಸ್ತಾರೆ. 2002 ಡೌನ್ಲೋಡ್ ಮಾಡಿ ಜೆರಾಕ್ಸ್ ಮಾಡ್ಕೊಡ್ತಾರೆ. 2005 ತಾಲೂಕು ಪಂಚಾಯತಿ ತಾಲೂಕು ಆಫೀಸಲ್ಲಿ ಕೊಡ್ತಾರೆ. ಅದನ್ನ ತಂದ್ಕೊಡ್ತಾರೆ. ತಂದ್ಕೊಟ್ಟು ಈಗ ಅರ್ಜೆಂಟು ಬೇಗನೆ ಕೆಲಸ ಮಾಡಬೇಕು, ಒಂದು 2 ದಿನದಲ್ಲಿ ತಲುಪಿಸ್ತಾರೆ ಅಂತ ಹೇಳ್ತಾ ನಮ್ಮಲ್ಲಿ 30ನೇ ತಾರೀಕಿಂದ ನಮಗೊಂದು BLO ನಮಗೊಂದು ಫಾರಂ ಕೊಡ್ತಾರೆ. ಆ ಫಾರಂ ಅಲ್ಲಿ ಈಗಾಗಲೇ 2002 ಎಲ್ಲ ಇರ್ತದೆ. ಆದ್ರೆ ನಾವು ಒಂದು ಫೋಟೋ ಮೆಚ್ಚಿಸಿ ಸಿಗ್ನೇಚರ್ ಕೊಡಲೇಬೇಕು. ಮೊದಲನೇದಾಗ ನಾವು ತೆಗಿಬೇಕು ಅಂತಕ್ಕಂಥ ಯೋಚನೆ ಮಾಡೋದಕ್ಕಿಂತ ನಾವೆಲ್ಲರೂ ಕೂಡ ಮತ ಪಟ್ಟಿಯಲ್ಲಿ ಸೇರ್ಬೇಕು ಅಂತಕ್ಕಂಥ ತಿಳಿಬೇಕು. ಯಾಕಂತಂದ್ರೆ ಫಾರಂ ಕೊಡದೇ ಇದ್ರೆ ಯಾರಿಗೂ ಸೇರಲ್ಲ. ನಮ್ಮ ಸಿಗ್ನೇಚರ್ ಆಗಲೇಬೇಕು. ನಮ್ಮ ಫೋಟೋ ಮೆತ್ತಿ ಹೊಸ ಈಗಿನ ಕಲರ್ ಫೋಟೋ ಒಂದು ಮೆತ್ತಿಸ್ಕೊಡ್ಬೇಕು. ಇದೆಲ್ಲ BLO ಬರ್ತಾರೆ, ಮನೆಗೆ ಫಾರಂ ಕೊಡ್ತಾರೆ. ಆ ಫಾರಂ ಅಲ್ಲಿ ಫಿಲಪ್ ಮಾಡ್ಕೊಡ್ತಾರೆ. ಆದ್ರೆ BLO ನಮ್ಗೆ ಕೆಲಸ ಅಂತಕ್ಕಂಥದ್ದು ಯೋಚನೆ ಮಾಡೋದು ಫಸ್ಟ್ ನಾವು ತಿಳ್ಕೋಬೇಕು. ಏನು BLO ನಮ್ಮ ಕೆಲಸ ಏನು ಅಂತಂದ್ರೆ, ನಾವು ಆ ಫಾರಂ ಕೊಟ್ಟಾದ್ಮೇಲೆ ಆ ಮನೆಗೆ ಹೋಗಿ ನಾವು ವಿಚಾರಿಸ್ಕೊಂಡು ಆ ಫಾರಂ ಅಲ್ಲಿ ಸಿಗ್ನೇಚರ್ ಹಾಕ್ಸಿ ಆ ಫೋಟೋ ಮೆಚ್ಚಿಸಿ ನಾವು BLA 2 BLO 1ಗೆ ಒಂದು ದಿನಕ್ಕೆ 50 ಫಾರಂ ವಾಪಸ್ ಕೊಡುವಂತ ಅವಕಾಶ ಇದೆ. ನಾವು ಮಾಡಿದಾಗ ಆ ಹೋಟೆಲ್ ನಮ್ಮ ಬರೋದಾಗ್ತಾರೆ. ಯಾರೋ ಮಾಡ್ಕೊಳ್ತಾರೆ, ಮಾಡ್ತಾರೆ, ಬಿಡ್ತಾರೆ. BLO ಆಫೀಸರ್ ಇರ್ತಕ್ಕಂಥ 3 ಸತಿ ಅವ್ರ ಮನೆಗೆ ಹೋಗ್ತಾರೆ, ಮಾಡ್ತಾರೆ. ಆದ್ರೆ ನಮ್ಮ ಕೆಲಸ ಏನು? ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಆ ಮತಗಳು ನಮ್ಮ ಪರವಾಗಿ ಬರಬೇಕಾದ್ರೆ, ಈಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಯಾರಿಗಾದ್ರೂ ಒಂದು ಓಲ್ಡ್ ಏಜ್ ಪೆನ್ಷನ್ ಮಾಡಿಕೊಟ್ಟಿರ್ತೇವೆ, ಅಥವಾ ಒಂದು ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿರ್ತೇವೆ, ಅಥವಾ ಅವ್ನಿಗೆ ಯಾವುದೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಟ್ಟಿರ್ತೇವೆ. ಅವನೇನ್ ಮಾಡ್ತಾನೆ, ವೋಟ್ ದಿವಸ ನಾವು ಬೂತ್ ಹತ್ರ ನಿಂತಿದ್ದಾಗ ನಾವು ವೋಟ್ ಕೇಳಿದಾಗ, ಇಲ್ಲ ಅವತ್ತು ನನ್ನ ಕೆಲಸ ಮಾಡ್ಕೊಡ್ತಾನೆ, ಇಲ್ಲ ನಾನು ನಿಮ್ಗೆ ಹಾಕ್ತೀನಿ ಅಂತ ಹೇಳ್ತಾನೆ. ಹೌದಲ್ವಾ? ಆ ಒಂದು ಕೆಲಸ ಮಾಡಕ್ಕೆ ಈ BLO 2 ನಮ್ಗೆ ಅಧಿಕಾರ ಇದೆ. BLO 2 ನಮ್ಮ ಪಕ್ಷದ ಒಂದು BLO 1 BLO 2 ಅಪಾಯಿಂಟ್ಮೆಂಟ್ ಆಗಿ ನಮಗೆ ತಾಲೂಕು ಆಫೀಸ್ನ ಒಂದು ನಮಗೆ BLO 2 ಅಂತ ಅಧಿಕೃತವಾಗಿ ಬಂದಾಗ ನಮಗೆ ಆ BLO ಮಾತಾಡಿಸಿ ನಾವು ಅವ್ರ ಹತ್ರ ಈ ಫಾರಂ ವಾಪಸ್ ಕೊಟ್ಟಾಗ ನಮ್ಮ ಹತ್ರ 50 ಫಾರಂ ಒಂದೇ ಸತಿ ತಗೊಳಕ್ಕೆ, ದಿನಕ್ಕೆ ಒಂದು 50 ಫಾರಂ ತಗೊಳಕ್ಕೆ ಅವಕಾಶ ಇದೆ. ನೀವ್ ಯಾಕೆ ತಂದು ಕೊಡ್ತೀರಿ ಅಂತ ಕೇಳಕ್ಕಾಗಲ್ಲ. ಆದ್ರೆ ನಾನು ಅಥವಾ ಜಿಲ್ಲಾಧ್ಯಕ್ಷರು ಅಥವಾ ತಾಲೂಕು ಅಧ್ಯಕ್ಷರು ಕೊಟ್ಟರೆ ಅದನ್ನು ತಗೊಳ್ಳಲ್ಲ. ಏನೇಳೆ ಅದು BLO 2ಗೆ ಇರ್ತದೆ ಆ ಅಧಿಕಾರ. ಆ BLO 2 ಆದಂತವರು ನಾವು ಈ ಕೆಲಸವನ್ನು ಮಾಡ್ಬೇಕಾಗತ್ತೆ. BLO 2 BLO 1 ಅಪಾಯಿಂಟ್ ಮಾಡ್ತಾರಲ್ವಾ, ಆ BLO 1ಗೆ ನೀವು ಅಕಸ್ಮಾತ್ ಆಗಿ ಈ ಬೂತ್ ಅಲ್ಲಿ ಇಂಥ ಸೇರ್ಪಡೆಗೆ ಅಥವಾ ಇಂಥ ತೆಗಿ ಅಂತ ನಾವು ಅಬ್ಜೆಕ್ಷನ್ ಕೊಟ್ಟಾಗ ತೆಗೆದಿಲ್ಲ ಅಂತಂದ್ರೆ, ನೀವು BLO 1ಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ತಾಲೂಕು ಆಫೀಸರ್ ಮಾತಾಡಿ ಆ ತಹಸೀಲ್ದಾರ್ ಹತ್ರ ಅದನ್ನ ಅಬ್ಜೆಕ್ಷನ್ ಮಾಡಿಸಿ ಅವ್ರು ಇದು ಮಾಡ್ಬೇಕಾಗತ್ತೆ. ಮ್ಯಾಪಿಂಗ್ ಮಾಡಿದಾಗ ನಾವು ನಮಗೆ ಫೋನ್ ಮಾಡಿದ್ರೆ ನಮ್ಮ ಬೇಕಾದಂತ ಡಾಕ್ಯುಮೆಂಟ್ ಕೊಡಲೇಬೇಕು. ಅದು ಯಾರೇ ಆಗಿರಲಿ ಕೊಡಲೇಬೇಕು. ಮ್ಯಾಪಿಂಗ್ ಈಗಾಗಲೇ ಮ್ಯಾಪಿಂಗ್ ನಡೆದಿದೆ. ಆದ್ರೆ ಅಧಿಕೃತವಾಗಿ 29ರಿಂದ ಶುರುವಾದ್ಮೇಲೆ ಈಗಾಗಲೇ ನಮ್ಗೆ ಫೋನ್ಗಳು ಬಂದಿರೋರು ಇರ್ತಾರೆ, 2 ಕಡೆ ಇರೋರು. ಯಾರೇ ಎಲ್ಲೇ ಇಲ್ಲಿ ದೇಶದಲ್ಲಿ 2 ಕಡೆ ಇದ್ರೆ ತೆಗಿತಾರೆ. ಆದ್ರೆ 2ನೇ ಮಾತೇ ಇಲ್ಲ. ಈಗ ಇವತ್ತು SIR ಬಗ್ಗೆ ಈ ವಾಸಣ್ಣ ಅವರು ಕೆಲವು ವಿಚಾರಗಳನ್ನ ನಮಗೆಲ್ಲರಿಗೂ ಕೂಡ ಮುಗಿಸಿದ್ದಾರೆ. ಅದಕ್ಕೆ ಮುಂಚೆ ನಾನು ಸ್ವಲ್ಪ ಮಾತಾಡೋದ ಮುಂಚೆ ಇನ್ನು ನಮ್ಮ ಹೋಬಳಿ ಅಧ್ಯಕ್ಷರು ಮತ್ತೆ ಮೋರ್ಚಾ ಅಧ್ಯಕ್ಷರುಗಳನ್ನ ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ಆ ಹೋಬಳಿ ಅಧ್ಯಕ್ಷರು ಬಿಡದಿ ನಗರ ಶಿವನಂಜಯ್ಯ ಅವರು, ಶಿವನಂಜಪ್ಪ, ಬಿಡದಿ ಗ್ರಾಮಾಂತರ ಮತ್ತು ಆನಂದ್ BR ಅವರು, ಕುದೂರಿಂದ ಹೇಮಂತ್ ಅವರು, ಮನೆ ಯಾರೋ
ಮಂಚಿನಲ್ಲಿಂದ ಹೇಮಂತ್ ಅವರು, ನಾಗೇಶ್ ಅವರು ವಿರೂಪ್ಸತ್ರ ಕೂಟರು, ಶಿಕ್ಷಂದ್ರ ಸಂಪತ್ ಬಿಸ್ಕೂರು. ಎಸ್ಸಿ ಮೋರ್ಚಾ ಉಮೇಶ್ ಅವರು ಆಲ್ಮರ್ದೊಡ್ಡಿ, ನಮ್ಮ ಬೆಳ್ಳಿಯವರು. ಉಮೇಶ್ ಅಲ್ಪಸಂಖ್ಯಾತ ಮೋರ್ಚಾ ಗಾಂಧಿಯಣ್ಣವರು ಸಂಖ್ಯೆಘಟ್ಟ. ಎಸ್ ಟಿ ಮೋರ್ಚಾ ತಿಮೇಶ್ ಅವರು ನಾರಾಯಣಪುರ ಅವರಿಗೆ ಬನ್ನಿ. ಮಹಿಳಾ ಮೋರ್ಚಾ ರೇಖಾ ಅವರು ಒಂದು 5 ನಿಮಿಷ ಬರ್ತೀನಿ ಅಂದ್ರಲ್ಲ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.